ಸರ್, ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ. ಅಂದರೆ ಅವರು ಬಿಗ್ ಬಾಸಲ್ಲಿ ಇದ್ದರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನು ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಒಂದು ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಲು ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವೀಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ಮದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರೆಸ್ಕೊಂಡು ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನ ತಿರ್ಚಿ, ಅಂದರೆ ಅವ್ರು ಏನೇನು ಕೇಳಿದ್ರು ಅದು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವರೇನು ಮಾಡಿದ್ದಾರೆ ಎಲ್ಲ ತಿರ್ಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದರೆ ತುಂಬ ಬೈಯ ಥರದ್ದು ಮಧ್ಯೆ ಆ್ಯಡ್ ಮಾಡಿ ಆ ಥರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದರೆ ಅವರು ಎಡಿಟ್ ಮಾಡಿ ಹಾಕೋದ್ರ ರೀತಿ ಬಂದು ತುಂಬ ವಲ್ಗರ್ರಾಗಿ, ಇವ್ರು ಹೇಳಿದ್ರಲ್ಲ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಇವ್ರು ಬೈದಿರೋದನ್ನ ಮಧ್ಯೆ ಹ್ಯಾಡ್ ಮಾಡಿ ಒಂಥರ ತುಂಬ ಕೆಟ್ಟದಾಗಿ ಪ್ರಚೋದನೆ ಥರ ಮಾಡಿರ್ತಾರೆ. ಆದರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತೀನಿ. ಅದಾಗ್ತಿದ್ದಂಗೆ ಒಂದು ಫಂಕ್ಷನಲ್ಲಿ ಇಬ್ಬರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲೆ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದರೆ ಫ್ಯಾನ್ ಥರ ಕೂಗ್ತಾರೆ. ಅದು ಕೆಟ್ಟ ರೀತಿಲೆಲ್ಲ ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ ಆಗಲೇ ಎಲ್ಲ ಫುಲ್ ರೋಸ್ಟ್ ಆಗಿಬಿಟ್ಟವನೇ, ಇನ್ನೂ ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನೂ ಮಾತಾಡದೆ ನಕ್ಕೊಂಡು ಅದನ್ನೂ ಸ್ವೀಕರಿಸ್ತೀನಿ. ಅದು ಆಗ್ತಿದ್ದಂಗೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನನಗೆ. ಆ ಲೇಡಿ ಬಂದು ನಂದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನಿಂದನೇ ಫೇಮಸ್ ಆಗಿದ್ದು ಅಂತ ನನ್ನ ಫ್ಯಾನ್ ಥರ ಟ್ರೀಟ್ ಮಾಡ್ತಾರೆ. ಅವರು ಏನು ಮಾಡಿದ್ರು ನಂಗೆ ತಮಾಷೆ ಥರ ಅನಿಸ್ತಿತ್ತು, ಅದು ಹರ್ಟ್ ಆಗಂಗೆ ನನಗೇನು ಅನಿಸಿಲ್ಲ. ಅವ್ರು ಬಂದು ನನ್ನ ಫ್ರೆಂಡ್ ಅವರ ಸಿಸ್ಟರು, ಅವರು ತುಂಬ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದರೆ ಯಾವ ಥರ ಮೆಸೇಜ್ ಅಂದರೆ, ಅವ್ರಿಗೆ 5 ಇಯರ್ಸಿಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಟ್ಟ ರೀತಿಲಿ ಮೆಸೇಜ್ ಮಾಡೋದು, ಅವ್ರನ್ನ ಸಿಗು ಅನ್ನೋದು, ಅವ್ರನ್ನ UBCTಗೆ ಹೋದಾಗ ಫಾಲೋ ಮಾಡ್ಕೊಂಡು ಹೋಗೋದು, ಫ್ಲರ್ಟ್ ಮಾಡೋಕ್ಕೆ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡು, ಅವ್ನ್ದ್ಯಾಕೆ ಅವನ್ನ ಬೆಳೆಸ್ತೀಯ, ಅವ್ರದ್ಯಾಕೆ ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗೆ ಬುದ್ಧಿ ಹೇಳೋನು ನೀನು ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ನ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡೋಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸೋಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯೋಕ್ಕೋಸ್ಕರ ಅಂತ. ಅಂದರೆ ಸೋಷಿಯಲ್ ಮೀಡಿಯಲ್ಲಿ ನಂದು ತುಂಬ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸೋಕ್ಕಾಗದೆ ಜಲಸ್ಗೆ ಹೊಟ್ಟೆವರಿಗೆ ಆ ಥರ ಹೇಳಿರ್ತಾರೆ. ಆ ಕಾರಣದಿಂದ ನನಗೆ ಬೇಜಾರಾಗುತ್ತೆ. ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇನ್ನೊಂದು ಲೇಡಿಗೆ ಕಾಲ್ ಮಾಡಿ, ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫೋನ್ ಇರುತ್ತೆ ಅವರು ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಫಸ್ಟ್ ಕಾಲಲ್ಲೇ ನೀವು ನೇಕೆಡ್ ಆಗಿ ವಿಡಿಯೋ ತೋರಿಸಿ ಅಂತ ಕಾಲ್ ಮಾಡಿದ್ದಾರೆ. ಬೇಕಾದರೆ ಇಷ್ಟು ಜನದ ಮುಂದೆನೂ ಆ ಲೇಡಿಗೆ ಇಬ್ಬರಿಗೂ ಮಾಡಿಬಿಟ್ಟು ಸ್ಪೀಕರ್ ಫೋನಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ ಅವ್ರಿಗೆ ಮದುವೆ ಆಗಿರೋರು, ದಯವಿಟ್ಟು ಅವ್ರ ಹೆಸರನ್ನ ಇನ್ವಾಲ್ವ್ ಮಾಡಬೇಡಿ. ನಾನು ಅದ್ರದ್ದು ಏನು ಸಾಕ್ಷಿ ಬೇಕು ಆ ಲೇಡಿಗಳಿಗೆ ಈಗ ಕಾಲ್ ಮಾಡಿಬಿಟ್ಟು ಅವ್ರ ಬಾಯಿಂದನೇ ಹೇಳ್ಸಬಲ್ಲೆ ಇಷ್ಟು ಜನದ ಮುಂದೆ. ಇದು ಒಂದು ಸೆಕೆಂಡ್. ಇದೆಲ್ಲ ಗೊತ್ತಾದ ಮೇಲೆ ನಾನೇನು ಮಾಡಿದೆ, ಸುದ್ದಿ ಮನೆ ಅಂತ ಒಂದು ಚಾನಲಲ್ಲಿ ಅಲ್ಲಿ ಏನು ನಡೀತು, ಒಳಗಡೆ ಏನು ನಡೀತು, ರಜತ್ ಅವ್ರ ಆಫೀಸಲ್ಲಿ ಏನೇನು ಇಂಟರ್ವ್ಯೂ ಮಾಡಿದ್ರು, ಏನೇನು ನಾನು ಸಾಕ್ಷಿ ಒದಗಿಸ್ದೆ ಅದ್ರ ಬಗ್ಗೆ ಹೇಳ್ಬಿಟ್ಟು, ನಾನು ಅವ್ರು ನನ್ನ ರೋಸ್ಟ್ ಮಾಡೋಕ್ಕೆ ಕರೆಸಿದ್ರು ಅವಮಾನ ಮಾಡೋಕ್ಕೆ, ನಾನೇ ಅವ್ರಿಗೆ ಪ್ರೂಫ್ ಎಲ್ಲ ಕೊಟ್ಟು ಅವ್ರದ್ದು ಬೇವ್ರು ಇಳಿಸ್ಬಿಟ್ಟೆ ಅಂತ ಅಷ್ಟೇ ಮಾತಾಡಿದ್ದೀನಿ. ಇವ್ರು ಸರ್ ಅದನ್ನೇ ಫುಲ್ ಓಕೆ ಓಕೆ ಸರ್ ಓಕೆ ಅಲ್ಲ ಇದೇನೆ ಮುಗ್ದೋಯ್ತು ಸರ್, ಆಲ್ಮೋಸ್ಟ್ ಮುಗ್ದೋಯ್ತು. ಇದರಿಂದಾನೆ ಅವಾಗ ಏನಾಯಿತು, ಒಂದು ಕೆಟ್ಟದಾಗಿ ಒಂದು ಕಟ್ ಮಾಡಿಬಿಟ್ಟು ಅವರು ಅದರಲ್ಲಿ ಹಾಕಿರ್ತಾರೆ. ತಿರ್ಗಾ ಅದನ್ನು ಬೇವ್ರಿಳಿಸ್ಬಿಟ್ಟಿದ್ದಕ್ಕೆ ತಿರ್ಗಾ ಅಮ್ಮ ಅಕ್ಕ ಅಂತ ಬೈಯೋದು ಒಂದು ವಿಡಿಯೋ ಆ್ಯಡ್ ಮಾಡಿ ಹಾಕಿರ್ತಾರೆ. ಅದಕ್ಕೆ ನಾನು ಆರ್ಟ್ ಸಿಂಬಲ್ ಹಾಕ್ತೀನಿ. ಆರ್ಟ್ ಸಿಂಬಲ್ ಅಂದರೆ ಥ್ಯಾಂಕ್ ಯು ಅಂತ, ಅಂದರೆ ಓ ಥ್ಯಾಂಕ್ ಯು ಅನ್ನೋ ಥರ. ಅದಕ್ಕೆ ಇವರು ಕೊಲೆ ಬೆದರಿಕೆ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಹಾರ್ಟ್ನ ಕಿತ್ತು ಕೈಮಾ ಮಾಡಿಬಿಟ್ಟು ಹಳ್ಳ ತೆಗೆದು ಊತು ಬಿಡ್ತೀನಿ ಹಂಗೆ ಹಿಂಗೆ ಅಂತ ವಾಯ್ಸ್ ಮೆಸೇಜು, ವಾಟ್ಸಪ್ ಮೆಸೇಜು, ಇನ್ಸ್ಟಾಗ್ರಾಮ್ ಮೆಸೇಜು ಎಲ್ಲ ಕಡೆಯಿಂದ ಅವರು ಮೆಸೇಜ್ ಮಾಡ್ತಾರೆ. ಕಂಪ್ಲೇಂಟ್ ಆಗಿದೆ, ಏನಾಗಿದೆ ಕಂಪ್ಲೇಂಟ್? ಅದೇ 506 ಎಲ್ಲ ಇವ್ರದ್ದು ಏನಾಗಿದೆ ಅದೇ ಆಗಿದೆ. ಕೊಲೆ ಬೆದರಿಕೆ 506 ಆಗಿದೆ. ಆಮೇಲೆ ಅವರು ಹವ್ಯಾಜ ಶಬ್ದಗಳಿಂದ ಬೈದಿರೋದು, ಆಮೇಲೆ ಮನೆ ಹತ್ರ ಅವ್ರ ಮನೆ ಅಡ್ರೆಸ್ ಹುಡ್ಕೊಟ್ರೆ 20,000 ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅನೌನ್ಸ್ ಮಾಡಿರೋದು, ಆಮೇಲೆ ಹುಡ್ಕೊಬಂದು ಹೊಡಿತೀನಿ ಅಂತ ವಾಯ್ಸ್ ಮೆಸೇಜು. ಅದ್ರ ಜೊತೆಗೆ ವಿನಯ್ ಗೌಡ ಅವರು ಇನ್ವಾಲ್ವ್ ಆಗಿದ್ರು. ವಿನಯ್ ಗೌಡ ಅವರು ನನಗೆ ತುಂಬ ಗುಡ್ ಪರಿಚಯ, ಅವ್ರು ಒಳ್ಳೆಯವರು. ಅದರಿಂದ ಅವ್ರ ಕಾರಣದಿಂದ ಅವ್ರನ್ನ, ಅವ್ರ ಮಿಸಸ್ನ, ಮಗ ಎಲ್ಲ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ. ಆ ಕಾರಣದಿಂದ ಅವ್ರನ್ನ ಬಿಟ್ಟಿದ್ದೀನಿ. ಅದು ಬಿಟ್ಟು ಧನರಾಜು, ವಿನಯ್ ಗೌಡ, ಇವರು ರಜತ್ ಮೇಲೆ ಕೇಸ್ ಹಾಕಿದ್ದೀನಿ. ಪೊಲೀಸರು ಏನು ಆಕ್ಷನ್ ಫುಲ್ ಸಾಕ್ಷಿ ಸಮೇತ ಪೆನ್ ಡ್ರೈವಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅದು 2 ಅವರ್ಸು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಮುಂದೆನೇ ಎಲ್ಲ ತೋರಿಸಿ ಮಾಡಿ ಒಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ದೀನಿ.